ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬಂದು ಟ್ಯೂಸ್ಡೇ ಮಾರ್ನಿಂಗ್ ಇಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಕ್ಕಳ ಲಂಚ್ ಬಾಕ್ಸ್ ಗೆ ಪನ್ನೀರ್ ರೋಲ್ ನ ಹಾಕಿ ಕಳಿಸ್ದೆ. ಅಂಡ್ ನಾವು ಬಂದು ಇಲ್ಲಿ ಪಲಾವ್ ನ ಮಾಡ್ತಾ ಇದೀವಿ. ನನ್ ತಮ್ಮ ಬಂದು ಪಲಾವ್ ಕಾಂಬಿನೇಷನ್ ಅಲ್ಲಿ ಮೊಸರು ಬಜ್ಜಿ ಚೆನ್ನಾಗಿರುತ್ತಕ್ಕ ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದ. ಸೊ ಅವನು ಮೊಸರು ಬಜ್ಜಿನ ಮಾಡ್ದ. ಅಂಡ್ ನೋಡಿ ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ಫುಲ್ ಆಗಿ. ತಿಂತಿದ್ರೆ ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನಾನಿಲ್ಲಿ ಪಲಾವ್ ಹಾಗೆ ಪಾಯಸನ ಇಟ್ಕೊಂಡಿದ್ದೀನಿ. ಅಂಡ್ ನೆನ್ನೆ ಬಂದು ನಮ್ ನಾದ್ನಿ ಅವ್ರು ಬಂದಿದ್ರು, ಸೊ ಅವಾಗ ಪಾಯಸನ ಮಾಡಿದ್ದೆ. ನೆನ್ನೆ ತಿನ್ನೋದಕ್ಕಾಗಿಲ್ಲ, ಸ್ವಲ್ಪ ಬಿಸಿ ಇದ್ದೆ. ಅಂಡ್ ಇವತ್ತು ಬೆಳಗ್ಗೆನೆ ಸ್ವಲ್ಪ ಪಾಯಸನ ಹಾಕೊಂಡು ತಿಂಡಿನ ತಿನ್ಕೊಂಡ್ವಿ. ಅಂಡ್ ಟೆರಸ್ ಮೇಲೆ ಸ್ವಲ್ಪ ಬಟ್ಟೆನ ಒಣಗಾಕಿದ್ದೆ, ಹಾಗೆ ಬಟ್ಟೆಗಳನ್ನ ತಂದು ಒಳಗಡೆ ತಿಂಡಿಯಾಗಿ ಹಾಫ್ ಅನ್ ಅವರ್ ಇಲ್ಲ ಅಂದ್ರೆ 1 ಅವರ್ ಬಿಟ್ಕೊಂಡು ಹೆಲ್ದಿ ಡ್ರಿಂಕ್ ನ ಕುಡಿತೀನಿ ಮಾಡ್ಕೊಂಡು. ಸೊ ಇವತ್ತು ಬಂದು ABC ಜ್ಯೂಸ್ ನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಅಂಡ್ ಆಪಲ್, ಬೀಟ್ರೂಟ್, ಕ್ಯಾರೆಟ್ ಅಲ್ವಾ, ಸೊ ನಾನು ಕ್ಯಾರೆಟ್ ನ ಸ್ಕಿಪ್ ಮಾಡಿ ಕುಕುಂಬರ್ ನ ಹಾಕ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಜ್ಯೂಸ್ ನಲ್ಲಿ ಐರನ್, ಕ್ಯಾಲ್ಸಿಯಂ, ವಿಟಮಿನ್ ಅತಿ ಹೆಚ್ಚಳವಾಗಿರೋದ್ರಿಂದ ಈ ಜ್ಯೂಸ್ ನ ದಿನನಿತ್ಯ ಕುಡಿತಾ ಬಂದ್ರೆ ಹೆಲ್ತ್ ಬೆನಿಫಿಟ್ಸ್ ಗೆ ತುಂಬಾನೇ ಒಳ್ಳೇದು. ಈ ಜ್ಯೂಸ್ ನ ಪ್ರತಿದಿನ ನಾವು ತಿಂಡಿ ಆದ್ಮೇಲೆ 1 ಅವರ್ ಇಲ್ಲಾಂದ್ರೆ ಹಾಫ್ ಅನ್ ಅವರ್ ಬಿಟ್ಕೊಂಡು ಕುಡಿತಾ ಬಂದ್ರೆ ನಮ್ ಸ್ಕಿನ್ ಸಹ ಇಂಪ್ರೂವ್ ಆಗುತ್ತೆ, ಹಾಗೆ ಬ್ಲಡ್ ಕೂಡ ಶುದ್ಧಿ ಆಗುತ್ತೆ. ಈ ಜ್ಯೂಸ್ ನ PCOD ಪ್ರಾಬ್ಲಮ್ ಅಲ್ಲಿರೋರು ಕುಡಿಬಾರ್ದು, ಯಾಕಂದ್ರೆ ಶುಗರ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಇನ್ನು PCOD ಪ್ರಾಬ್ಲಮ್ ಇನ್ನೂ ಹೆಚ್ಚಾಗುತ್ತೆ. ಸೊ ಅದರಿಂದ ಸಲಾಡ್ ಮೂಲಕ ಆಗಿರ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ತಿನ್ನೋದ್ರಿಂದ ಈ ಲೆವೆಲ್ ನ ಕಂಟ್ರೋಲ್ ಮಾಡ್ಕೊಳ್ಬಹುದು. ಮಿಕ್ಕಿದವರು ಈ ಜ್ಯೂಸ್ ನ ಕುಡಿಬಹುದು, ತುಂಬಾನೇ ಒಳ್ಳೇದು. ಇದನ್ನ ಜಾಸ್ತಿ ಲಂಗ್ಸ್ ಪ್ರಾಬ್ಲಮ್ ಇರೋರೇ ಕುಡಿತಾರೆ, ಯಾಕಂದ್ರೆ ಲಂಗ್ಸ್ ಇನ್ಫೆಕ್ಷನ್ ಏನಾದ್ರೂ ಇದ್ರೆ ಅದನ್ನ ಕುಡಿತಾ ಬಂದ್ರೆ ಲಂಗ್ಸ್ ಇನ್ಫೆಕ್ಷನ್ ಅನ್ನೋದು ಆ ಸೆಲ್ಸ್ ಇಂಪ್ರೂವ್ ಆಗುತ್ತಲ್ಲ, ಆ ಇಂಪ್ರೂವ್ ಆಗೋದನ್ನೆಲ್ಲಾನು ತಡೆಗಟ್ಟುತ್ತೆ. ಸೊ ಇದನ್ನ ಪ್ರತಿದಿನ ಕುಡಿದ್ರೆ ತುಂಬಾನೇ ಒಳ್ಳೇದು. ಸೊ ನೋಡಿದ್ರಲ್ಲ, ಇವತ್ತಿನ ಮಿನಿ ವ್ಲಾಗ್ ಇದಾಗಿರುತ್ತೆ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.